ಹಲೋ ಫ್ರೆಂಡ್ಸ್, ನಾನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮಗೆ ಹಂಚ್ಕೊಳ್ಳೋಕೆ ಅಂತ ಬಂದಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಒಂದು ದೊಡ್ಡ ಡೇಂಜರ್ ನಮ್ಮ ಬೆನ್ನಿಂದ ಬಿದ್ದಿದೆ. ದೇಶದಲ್ಲಿ ಸುಮಾರು 27% ಹೆಚ್ಚು ಮಹಿಳೆಯರು ಈ ಒಂದು ಡೇಂಜರ್ಗೆ ತುತ್ತಾಗಿದ್ದಾರೆ. ಆ ಹೆಸರೇ ಬ್ರೆಸ್ಟ್ ಕ್ಯಾನ್ಸರ್. ಸೈಲೆಂಟ್ ಆಗಿ ಕಾಣಿಸ್ಕೊಳ್ತಿರೋ ಈ ಒಂದು ಡಿಸೀಸ್ ಬಂದು 2050ರ ವೇಳೆಗೆ ಇನ್ನೂ ಹೆಚ್ಚಾಗಲಿದೆ ಅಂತ ಸಂಶೋಧನೆ ಭವಿಷ್ಯ ನುಡಿದಿದೆ. ಈ ಒಂದು ಮಾರಕ ಕ್ಯಾನ್ಸರ್ ಭಯಕ್ಕೆ ತಲೆ ಎತ್ತಿ ನಿಂತಿರೋದೇ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಬಂದು ಕಳೆದ ಹಲವಾರು ವರ್ಷಗಳಿಂದ ಎಲ್ಲಾ ಟೈಪ್ಸ್ ಆಫ್ ಕ್ಯಾನ್ಸರ್ ಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಬಂದಿದೆ. ಸೊ ಇದರ ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದ್ರೆ ಇದು ಜಸ್ಟ್ ಎಫೆಕ್ಟಿವ್ ಅಲ್ಲ, ಸೇಫ್ ಅಂತಾನೆ ನಾನು ಹೇಳ್ಬೇಕಾಗಿಲ್ಲ. ಈಗಾಗಲೇ ಆಲ್ರೆಡಿ ಟ್ರೀಟ್ಮೆಂಟ್ ನ ತಗೊಂಡಿರೋ ಪೇಷಂಟ್ಸೇ ಹೇಳ್ತಾ ಇದ್ದಾರೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಕ್ಯಾನ್ಸರ್ ವಿರುದ್ಧ ಹೋರಾಡೋ ಪವರ್ನ ಈ ಹಾಸ್ಪಿಟಲ್ ನೀಡ್ತಾ ಇದೆ. ಆಗ್ಲೇ ಹೇಳ್ದಾಗೆ ಬರೀ ಬ್ರೆಸ್ಟ್ ಕ್ಯಾನ್ಸರ್ ಅಷ್ಟೇ ಅಲ್ಲ, ಇನ್ನೂ ಟೈಪ್ಸ್ ಆಫ್ ಹಲವಾರು ಕ್ಯಾನ್ಸರ್ಗಳಿಗೆ ಟ್ರೀಟ್ಮೆಂಟ್ ನ ತಗೊಂಡು ಶಾಶ್ವತ ಪರಿಹಾರವನ್ನ ಪಡೆದು ಹಿಂದಿರುಗೋ ಪ್ರೂಫ್ ಸಹ ಇಲ್ಲಿದೆ. ಕ್ಯಾನ್ಸರ್ ಅಂದ್ರೆ ಅದೆಷ್ಟು ಹಣ ಖರ್ಚಾಗುತ್ತೋ ಏನೋ ಅನ್ನೋ ಪೇಷಂಟ್ ಸಹ ಇರ್ತಾರೆ. ಈಗಾಗಲೇ ಕೀಮೋ, ಸರ್ಜರಿ ಮತ್ತೆ ರೇಡಿಯೇಷನ್ ಥೆರಪಿ ತಗೊಂಡಿರೋರು ಇಂಟಿಗ್ರೇಟೆಡ್ ಈ ರಸಾಯನ ಪದ್ಧತಿ ಟ್ರೀಟ್ಮೆಂಟ್ ನ ತಗೊಂಡು ತಮ್ಮ ಇಮ್ಯುನಿಟಿ ಪವರ್ನ ಹೆಚ್ಚಿಸ್ಕೊಂಡಿರೋದು ನಮ್ಮ ಸೊಸೈಟಿಯಲ್ಲಿನೇ ಪ್ರೂಫ್ಸ್ ಇದೆ. ನಿಮ್ಮ ಹೆಸರೇನು? ಚಿಕ್ಕಮ್ಮ ಅಂತ. ನಿಮ್ಗೆ ಏಜ್ ಎಷ್ಟು? ಏಜು 65 70 ಆಗದೆ. ಹೌದಾ? ನಿಮ್ದು ಯಾವ ಊರು? ನಮ್ದು ಕರ್ಣಪುರ. ಸೊ ಇಲ್ಲಿ ನೀವು ಮೆಡಿಸನ್ ತಗೊಂಡ್ಮೇಲೆ ನಿಮ್ಗೆ ಎಷ್ಟರ ಮಟ್ಟಿಗೆ ಕ್ಯೂರ್ ಆಗಿದೆ? ಇಲ್ಲೆಲ್ಲ ಮೆಡಿಸನ್ ನಿಮ್ಗೆ ಬಂದಿದೆನಾ? ನಮ್ಗೆ ಇಲ್ಲಿ ಮೆಡಿಸನ್ ತಕ್ಕಂದ್ಮೇಲೆ ನಮ್ಗೆ ಹುಸಿ ಸಸ್ ಆಗದೆ. ನೀವು ಇಲ್ಲಿಗೆ ಟ್ರೀಟ್ಮೆಂಟ್ ತಗೊಳಕ್ಕೂ ಮುಂಚೆ ನಿಮ್ಗೆ ಯಾವ ಕ್ಯಾನ್ಸರ್ ಅಂತ ಹೇಳಿದ್ರು? ಬೇರೆ ಕಡೆ ಎಲ್ಲಾದ್ರೂ ನೀವು ಟ್ರೀಟ್ಮೆಂಟ್ ನ ತಗೊಂಡಿದ್ರಾ? ತಗೊಳ್ಳಿಲ್ಲ. ಅಲ್ಲೇ ಏನೋ ಎಕ್ಸಾಮ್ ಮಾಡೋದಕ್ಕೆ ಗೊತ್ತಾಗಿ ಬರ್ದ್ರು. ಅಲ್ಲಿ ಹೋಗಿ ಚೆಕ್ ಮಾಡ್ಸೋದಕ್ಕೆ ಇಲ್ಲಿ ಹುಸಿ ಎದೆಯಲ್ಲಿ ಹುಸಿ ಹಳ್ಳಿತ್ತು. ಅದು ಕ್ಯಾನ್ಸರ್ ಆಗದೆ ಅಂತ ಬಂದದ್ದು. ನಿಮ್ ಫ್ಯಾಮಿಲಿಲಿ ಹಿಂದೆ ಯಾರಿಗಾದ್ರೂ ಈ ತರ ಯಾರು ಒಬ್ರಿಗೂ ಇಲ್ಲ. ಇಲ್ಲಿ ಬಂದು ನೀವು ಮೆಡಿಸನ್ ಏನ್ ತಗೊಳಕ್ಕೂ ಮುಂಚೆ ನಿಮ್ಗೆ ಏನೆಲ್ಲ ಕಷ್ಟ ಆಗ್ತಿತ್ತು? ಹೆಂಗ್ ನೋವು, ಆತರ ನೋವೇನಾದ್ರೂ ಇತ್ತಾ ಅಂತ? ನೋವು ಕುತ್ಕೋಕಾಯ್ತಿರ್ಲಿಲ್ಲ, ಹೇಳೋಕಾಯ್ತಿರ್ಲಿಲ್ಲ, ನಡಿಕಾಯ್ತಿರ್ಲಿಲ್ಲ, ಸಖತ್ ನೋವು ಇತ್ತು. ಸೊ ಅದು ಎಲ್ಲಿ ಆ ಜಾಗದಲ್ಲಿ ಮಾತ್ರ ನಿಮ್ಗೆ ನೋವು ಆಗ್ತಾ ಇತ್ತಾ? ಈ ಜಾಗ ಈ ಪಾಸಲನೆ ಟೋಟಲ್ ಒನ್ ಸೈಡ್ ಬಾಡಿ ಎಲ್ಲ? ಒಂದ್ಸತಿ ಬಾಡಿ ಎಲ್ಲ. ಈ ಹಾಸ್ಪಿಟಲ್ ಬಗ್ಗೆ ನಿಮ್ಗೆ ಯಾರು ಹೇಳಿದ್ರು? ಯಾರೋ ಫ್ರೆಂಡು ಗಾರ್ಮೆಂಟ್ಸ್ ಅಲ್ಲಿ ಹೇಳಿದ್ರಂತ ನನ್ನ ಮಗನ್ಗೆ. ಈಗ 1.5 ತಿಂಗಳಾಯ್ತು ಮಾತ್ರ ತಕೊಂಡೋಗಿ. ಇದೊಂದು ಈಗ ಚೆನ್ನಾಗಿದ್ದೀರಾ? ಈಗ ಹೊಸಿ ಚೆನ್ನಾಗಿ ಹೊಸಿ ತಿರ್ಗಾಡ್ತೀನಿ. ಎಲ್ಲ ಊಟ ಎಲ್ಲ ಚೆನ್ನಾಗಿ ಮಾಡಿ? ಊಟ ಎಲ್ಲ ಚೆನ್ನಾಗಾಯ್ತು. ಈ ಮಾತ್ರೆ ಏನ್ ತಗೊಂಡ್ರಲ್ಲ ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ಏನಾದ್ರು ನೋವು ಕಾಣಿಸ್ಕೊಳೋದು, ವಾಮಿಟ್ ಆಗೋದು ಈ ತರ ಏನಾದ್ರು ಆಯ್ತಾ? ಏನು ಆಗಲಿಲ್ಲ. ಸೊ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳ್ಬೇಕಾಗಿಲ್ಲ. ಈಗಾಗಲೇ ಟ್ರೀಟ್ಮೆಂಟ್ ನ ತಗೊಂಡು ಗುಣಮುಖವಾಗಿರುವಂತ ಪೇಷಂಟ್ಸ್ಗಳು ಯೂಟ್ಯೂಬ್ ಚಾನೆಲ್ ನಲ್ಲಿ ತಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಎಲ್ಲ ಡೀಟೇಲ್ಸ್ ನ ಮೆನ್ಷನ್ ಮಾಡಿರ್ತೀನಿ. ನೀವು ಈಗಲೇ ಹೋಗ್ಬಿಟ್ಟು ವಿಡಿಯೋನ ಕ್ಲಿಕ್ ಮಾಡಿ ನೋಡ್ಬೋದು. ನಿಮ್ಗೆ ಗೊತ್ತಿಲ್ಲದೇನೆ ಹಲವಾರು ಜನ ಕ್ಯಾನ್ಸರ್ ಇಂದ ಬಳಲ್ತಾ ಇರ್ಬೋದು. ಸೊ ಆದಷ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಪುನರ್ಜನ್ ಅನ್ನೋ ಒಂದು ದೊಡ್ಡ ನಂಬಿಕೆನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ.